ಸಾಧಕನಿಗೆ ಬೇಕಾಗುವ ಇನ್ನೊಂದು ಪ್ರಮುಖವಾದ ಹೆಜ್ಜೆನೇ ಪರ್ಸಿಸ್ಟೆನ್ಸ್, ಛಲ. ನೀವು ಸಿಮೆಂಟ್ ಬ್ಲಾಕ್ಗಳಲ್ಲಿ, ಡಾಂಬರ್ ರಸ್ತೆಗಳಲ್ಲಿ ನೋಡಿರ್ಬೋದು, ಒಂದು ಬೀಜ ಮೊಳಕೆ ಹೊಡ್ಕೊಂಡು ಆ ಸಿಮೆಂಟ್ ಬ್ಲಾಕನ್ನೇ ಓಪನ್ ಮಾಡಿಕೊಂಡು ಡಾಂಬರ್ ರಸ್ತೆನೇ ಬಿರುಕು ಮಾಡಿಕೊಂಡು ಬೆಳೆದು ಬರ್ತಾ ಇರುತ್ತೆ. ಬಿಕಾಸ್ ಬೀಜದ ಗುಣ ಜೀವವಾಗಿ ಬೆಳೆಯೋದು, ಸಸ್ಯವಾಗಿ ಬೆಳೆಯೋದು. ಅಂಥ ಒಂದು ದುರ್ಬಲ ಬೀಜಕ್ಕೆ ಅಷ್ಟು ಕಾನ್ಫಿಡೆನ್ಸ್, ಅಷ್ಟು ಪರ್ಸಿಸ್ಟೆನ್ಸ್ ಇದೆ ಅಂದರೆ ನಮಗೆ ನಿಮಗೆ ಸಣ್ಣ ಪುಟ್ಟ ಅಡೆತಡೆಗಳಿಗೆ ಎದೆಗುಂದು ಬಿಡ್ತೀವಿ. ಹಾಗಾಗಬಾರ್ದು. ಈ ಚಿತ್ರ ನೆನಪಿಗೆ ಬರಬೇಕು. ಯಾವುದಾದ್ರೂ ನಿಮಗೆ ಎದೆಗುಂದುವ ಪರಿಸ್ಥಿತಿ ಇದ್ದಾಗ ಈ ಚಿತ್ರ ಇಮ್ಯಾಜ್ ಮಾಡ್ಕೊಳ್ರಿ. ಅಂಥದ್ದೊಂದು ಡಿಫಿಕಲ್ಟಿಯಲ್ಲಿ ಒಂದು ಸಣ್ಣ ಬೀಜ ಹೂವಾಗಿ ಅರಳಿ ಹೊರಗೆ ಬರ್ತಾ ಇದೆ ಅಂದರೆ ನೀವು ಯಾಕೆ ಅರಳಬಾರ್ದು? ದಟ್ ಈಸ್ 8ನೇ ಹೆಜ್ಜೆ. 9ನೇ ಹೆಜ್ಜೆ ಮಾಸ್ಟರ್ ಮೈಂಡ್. ಮಾಸ್ಟರ್ ಮೈಂಡ್ ಅಂದರೆ ಈಗ ನೋಡಿರ್ತೀರಾ, ಅವನು ಬಿಡಪ್ಪ ಮಾಸ್ಟರ್ ಮೈಂಡ್ ಅಂತಿರ್ತಾರೆ. ಅವನು ಏನು ಮಾಡ್ತಾ ಇರ್ತಾನೆ ಅಂದರೆ ತನ್ನ ಕೆಲಸದಲ್ಲಿ ಸ್ಪೆಷಲ್ಲಾಗಿ ಬುದ್ಧಿಶಕ್ತಿ ಬಳಸ್ತಾ ಇರ್ತಾನೆ, ತನ್ನ ಎಕ್ಸ್ಪೀರಿಯನ್ಸನ್ನು ಸ್ಮಾರ್ಟಾಗಿ ಬಳಸ್ಕೊತಾ ಇರ್ತಾನೆ. ಪ್ರಯೋಗ, ಸಂಶೋಧನೆ, ಆ ಕೆಲಸದಲ್ಲಿ ಡೀಪ್ ವರ್ಕ್ ಮಾಡ್ತಾ ಇರ್ತಾರೆ. ನೀವು ಅದನ್ನು ಬೆಳೆಸ್ಕೊಂಡ್ಬಿಟ್ರೆ ಆಯಿತು, ಮಾಸ್ಟರ್ ಮೈಂಡ್ ಆಗ್ತೀರಾ. ಇದ್ರ ಬಗ್ಗೆ ಹೇಳ್ತಾರೆ ನೆಪೋಲಿಯನ್ ಹಿಲ್.